ವಿ ಕಾಲೇಜ್ನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸುತ್ತಿರುವ 31 ದಿನ 31 ಜಿಲ್ಲೆಗಳು 31 ಸಾಧಕರು ಸರಣಿಯ 4ನೇ ದಿನ ಕುಂದಾನಗರಿ ಬೆಳಗಾವಿ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸೆರಗಿನಲ್ಲಿ ನೆಲೆಸಿರುವ ಹಸಿರುಮಯ ಜಿಲ್ಲೆ ಬೆಳಗಾವಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆಯಾಗಿದ್ದು ಇದರ ಹಳೆಯ ಹೆಸರು ವೇಣುಗ್ರಾಮ. ಇದರ ಅರ್ಥ ಬಿದಿರಿನ ಗ್ರಾಮ. ಬೆಳಗಾವಿಯ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಕರುನಾಡಿಗಾಗಿ ಶೌರ್ಯ ಮೆರೆದ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರ ಸಾಹಸಗತೆಗಳು ನಮಗೆ ತಿಳಿದೇ ಇವೆ. ಈಗ ಮತ್ತೊಬ್ಬ ಸಾಧಕರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 1938ರಲ್ಲಿ ಜಯಂತಿ ಹೆಸರಿನ ಪತ್ರಿಕೆ ಮೂಲಕ ಕನ್ನಡ ನಾಡಿನ ಅಸಂಖ್ಯಾತ ಪ್ರತಿಭೆಗಳನ್ನು ಹುಟ್ಟುಹಾಕಿದ ಆನಂದ ಕಂದ ಎಂದೇ ಹೆಸರಾಗಿದ್ದ ಬೆಟಗೇರಿ ಕೃಷ್ಣ ಶರ್ಮಾ ಇಲ್ಲಿನವರೇ. ನನ್ನ ನೆನಪುಗಳು ಪುಸ್ತಕದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಆದಿಯನ್ನು ತಿಳಿಸಿದ್ದಾರೆ. ಅಂದಿನ ಸ್ವಾತಂತ್ರ್ಯ ಚಳುವಳಿಯ ಯೋಧರಿಗೆ ಇವರ ಕವನಗಳು ಮಂತ್ರಗಳಾಗಿದ್ದವು. ಅರುಣೋದಯ ಕೃತಿ ಏನಿತ್ತು ಏನಿದು ಈ ಕನ್ನಡ ನುಡಿಯು ಎಂದು ಸುಂದರ ದೇಶಭಕ್ತಿ, ನಾಡು ನುಡಿ ಅಭಿಮಾನ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿ ಪ್ರಚೋದಕ ಕವನಗಳನ್ನು ಒಳಗೊಂಡಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿ ಇನ್ನೂ ಅನೇಕ ಪ್ರಶಸ್ತಿಗಳು ಸಂದಿವೆ. ಇನ್ನು ಮುಂದೆ ಪ್ರತಿದಿನವೂ ಕರುನಾಡ ಸಾಧಕರೊಟ್ಟಿಗೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ. ನಿಮ್ಮ ಸಹಕಾರ ಮತ್ತು ಬೆಂಬಲ ಹೀಗೆ ಇರಲಿ. ಧನ್ಯವಾದಗಳು.